ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪೆನ್ ಡ್ರೈವ್ ಪ್ರಕರಣದ ರೂವಾರಿ ಮೂಲ ಪುರುಷ ಪ್ರಜ್ವಲ್ ರೇವಣ್ಣಗೆ ಹುಡುಕಾಡುವುದಕ್ಕೋಸ್ಕರ ಈಗಾಗಲೇ ಇಡೀ ತನಿಖಾ ತಂಡ ಒಂದು ದೊಡ್ಡ ಮಟ್ಟದಲ್ಲಿ ತಲಾಶು ಮಾಡ್ತಾ ಇದೆ. ಆದರೆ ಅಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ದಿನ ಕಳಿತು. ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಜೈಲಲ್ಲಿ ಇನ್ನೊಂದು ಕಡೆಯಿಂದ ಅಪ್ಪ ಮಂಕಾಗಿ ಕುಳಿತಿದ್ದಾರಂತೆ. ವಿದೇಶದಲ್ಲಿ ಮಗ ಜಾಲಿ ಟ್ರಿಪ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ಪ್ರಜ್ವಲ್, ಏನ್ ಮಾಡ್ತಾ ಇದ್ದಾರೆ, ಯಾವಾಗ ವಾಪಸ್ ಬರ್ತಾರೆ, ಗೊತ್ತಿಲ್ಲ. ಪ್ರಜ್ವಲ್ ಕೇಸ್ನಲ್ಲಿ ತನಿಖಾ ತಂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧಿಸೋದಕ್ಕೋಸ್ಕರ ಸರ್ಕಸ್ ಮಾಡ್ತಾ ಇದೆ. ಈಗಾಗಲೇ ಪ್ರಜ್ವಲ್ ಪತ್ತೆಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸಂಗ್ರಹಿಸುವುದಕ್ಕೆ ಹರಸಾಹಸ ಪಡ್ತಾ ಇದೆ ಈ ಟೀಮ್. ಈಗಾಗಲೇ SIT ರಚನೆ ಆಗಿದೆ. SIT ತನಿಖೆಯನ್ನು ಮಾಡ್ತಾ ಇದೆ. ಮಗ ಮಾಡಿರೋ ತಪ್ಪಿಗೆ ಅಪ್ಪ ಜೈಲಲ್ಲಿದ್ದಾರೆ. ಒಂದ್ ಕಡೆಯಿಂದ ಅಪ್ಪ ಸಪ್ಪೆ ಮೋರೆ ಹಾಕೊಂಡು ಜೈಲಲ್ಲಿ ಕೂತ್ಕೊಂಡ್ರೆ, ಇನ್ನೊಂದು ಕಡೆಯಿಂದ ಮಗ ಮಾತ್ರ ಈ ದೇಶ ಆ ದೇಶ ಅಂತ ಜಾಲಿ ಟ್ರಿಪ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆ ಆಗಿಲ್ಲ. ಇಂಟರ್ಪೋಲ್ ಮಾಹಿತಿಗಾಗಿ SIT ವೇಟ್ ಮಾಡ್ತಾ ಇದೆಯಾ? ಮಾಹಿತಿ ಬಂದ ನಂತರ ಪ್ರಜ್ವಲ್ರನ್ನ ಕರೆತರುವುದಕ್ಕೆ ಪ್ರಯತ್ನ ಆಗುತ್ತಾ? ಆರೋಪಿ ಕೈಗೆ ಸಿಗದೇ ಇದ್ರು ತನಿಖೆ ಮಾತ್ರ ಮುಂದುವರಿಯುತ್ತೆ. ಅದರಲ್ಲೇನು ಸಮಸ್ಯೆ ಇಲ್ಲ, ತನಿಖೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಆರೋಪಿ ಇಲ್ಲದೆ ಹೋದ್ರೂ ಕೂಡ, ಆದ್ರೆ ಆರೋಪಿಯನ್ನು ಬಂಧಿಸಬೇಕಲ್ವಾ? ಆರೋಪಿ ಕೈಗೆ ಸಿಗದೇ ಇದ್ರೂ ಕೂಡ ತನಿಖೆಗೆ ಸಮಸ್ಯೆ ಆಗೋದಿಲ್ಲ, ಮುಂದುವರಿಯುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 3 ಪ್ರಕರಣ ಈಗಾಗಲೇ ದಾಖಲಾಗಿದೆ. 1ನೇ ಪ್ರಕರಣ ಹೊಳೆನರಸೀಪುರ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸು. 2ನೇ ಪ್ರಕರಣ CID ಠಾಣೆಯಲ್ಲಿ 2 ಅತ್ಯಾಚಾರ ಪ್ರಕರಣಗಳು. ಒಟ್ಟು 3 ಪ್ರಕರಣ. CID ಠಾಣೆಯಲ್ಲಿ 2 ಪ್ರಕರಣ, ಅದರಲ್ಲೂ ಅತ್ಯಾಚಾರ ಪ್ರಕರಣ, ಒಂದು ಹೊಳೆನರಸೀಪುರದ್ದು. ಇಂಟರ್ಪೋಲ್ ಮಾಹಿತಿಗಾಗಿ ಕಾಯ್ತಾ ಇದ್ದಾರೆ. ಮಾಹಿತಿ ಬಂದ ನಂತರ ಪ್ರಜ್ವಲ್ರನ್ನ ಕರೆತರುವುದಕ್ಕೆ ಪ್ರಯತ್ನ ಆಗಬಹುದು. ಒಟ್ಟು 3 ಕೇಸ್ ಈಗಾಗಲೇ ಇದೆ. ಇನ್ನು ಮುಂದೆ ಮತ್ತೊಂದಷ್ಟು ಕೇಸ್ಗಳು ದಾಖಲಾಗುವ ಸಾಧ್ಯತೆಯೂ ಕೂಡ ಇದೆ. ಈ 3 ಕೇಸ್ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ನಾಪತ್ತೆಯಾಗಿದ್ದಾರೆ. ಇಂಟರ್ಪೋಲ್ನ ಮಾಹಿತಿ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ನೋಡಿ ಯಾವೆಲ್ಲ ಸೆಕ್ಷನ್ಸ್ಗಳಿದಾವೆ. ಮೊದಲನೇ ಕೇಸ್ನಲ್ಲಿ 150 ಸೀರೀಸ್ನಲ್ಲಿರುವಂಥ ಒಂದಷ್ಟು ಸೆಕ್ಷನ್ಗಳು, 154A ಆಗಿರ್ಬೋದು, 155 ಆಗಿರ್ಬೋದು, 154B ಆಗಿರ್ಬೋದು, ನಗ್ನ ಚಿತ್ರಗಳನ್ನು ಕಳಿಸುವಂತೆ ಒತ್ತಡ ಹೇರಿರೋದು, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿರೋದು, ಈ ಥರದ ಕೇಸ್. ಜೊತೆಗೆ CID ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. ಆ 2 ಕೇಸ್ ಅತ್ಯಾಚಾರ ಪ್ರಕರಣ. ಬಹಳ ಗಂಭೀರವಾದಂತಹ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿದೆ. ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟಾಯ್ತು, ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸೋದಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ತಯಾರಿ ಆಯ್ತು. ಇನ್ನು 3 ಪ್ರಕರಣ ದಾಖಲಾದರೂ ಆರೋಪಿ ಮಾತ್ರ ಇನ್ನೂ ನಾಪತ್ತೆ. ಪ್ರಜ್ವಲ್ ರೇವಣ್ಣ ಪತ್ತೆಯಾಗದಿದ್ರು SIT ತನಿಖೆಗೆ ಯಾವುದೇ ಅಡ್ಡಿ ಆಗೋದಿಲ್ಲ. ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ತನಿಖೆ ಆಗ್ತಾ ಇದೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಪತ್ತೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಏನಾಗ ತನಿಖೆ ಆಗತ್ತೆ. ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಸರ್ವ ಸ್ವತಂತ್ರರು SIT ಅಧಿಕಾರಿಗಳು. ಅಬ್ಸ್ಕ್ಯಾಂಡ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬಹುದು. ಆರೋಪಿ ಪೊಲೀಸರ ಕಣ್ತಪ್ಪಿಸಿ ನಾಪತ್ತೆ ಆಗಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬಹುದು. ಆರೋಪಿ ಪತ್ತೆಗೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ನಡೆಸಿದ್ರೂ ಕೂಡ ಆರೋಪಿ ಸಿಕ್ಕಿಲ್ಲ, ಆರೋಪಿ ನಾಪತ್ತೆ ಅಂತ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಅವಕಾಶ ಇದೆ. 3 ಪ್ರಕರಣ ದಾಖಲಾದರೂ ಆರೋಪಿ ಇನ್ನೂ ನಾಪತ್ತೆಯಾಗಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬಹುದು. ನೀವು ಕೇಳಬಹುದು, ಈಗ ಪ್ರಜ್ವಲ್ ರೇವಣ್ಣ ಇಲ್ಲ, ಮತ್ತೆ ಹೇಗೆ ತನಿಖೆ ಮಾಡ್ತಾರೆ ಇವರು? ತನಿಖೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ನೋ ವರಿ, ಈ 3 ಪ್ರಕರಣಗಳಲ್ಲೂ ಕೂಡ ತನಿಖೆಯನ್ನು ಮಾಡಬಹುದು. ಯಾರು ಸಂತ್ರಸ್ತರಿದ್ದಾರೆ ಅವರ ಹೇಳಿಕೆಗಳನ್ನು ದಾಖಲಿಸಬಹುದು. ಜೊತೆಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಸಲ್ಲಿಕೆ ಮಾಡಬಹುದು. ಇದೆಲ್ಲವನ್ನ ಇಟ್ಕೊಂಡು ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬಹುದು. ಅದರ ಜೊತೆಗೆ ಅಬ್ಸ್ಕ್ಯಾಂಡ್ ಅಂತ ಹೇಳಿ ಆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡು. ಮಹಿಳೆಯರ ಮೇಲಿನ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ತಾ ಇದೆ. ಸಂತ್ರಸ್ತೆಯರ ಹೇಳಿಕೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿ ಸಾಂದರ್ಭಿಕ ಸಾಕ್ಷಿಯನ್ನ ತನಿಖಾ ತಂಡ ಈಗಾಗಲೇ ಸಂಗ್ರಹ ಮಾಡ್ತಾ ಇದೆ. ಇಲ್ಲಿ ಯಾರ ಮೇಲೆ ಆರೋಪ ಇದೆಯೋ ಆ ಆರೋಪಿತನ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳೋದಕ್ಕೆ ಆರೋಪಿತ ಇಲ್ಲ, ಅಬ್ಸ್ಕ್ಯಾಂಡ್. ಹಾಗಾಗಿ ಇದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಪ್ರಜ್ವಲ್ ಮೇಲೆ ಕಾನೂನು ಕುಣಿಕೆ ಬಿಗಿಗೊಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ, ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು,
ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳನ್ನು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಎಲ್ಲವನ್ನ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ಬೋದು. ಆ ಚಾರ್ಜ್ ಶೀಟ್ನಲ್ಲಿ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ಬೋದು. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗುಡ್ ಮಾರ್ನಿಂಗ್. ಅನೇಕರಲ್ಲಿರುವಂಥ ಪ್ರಶ್ನೆ, ಆಯಿತು ಪ್ರಜ್ವಲ್ ರೇವಣ್ಣ ಮೇಲೆ 3 ಕೇಸ್ ಇದೆ, ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಮತ್ತೆ ಹೇಗೆ ತನಿಖೆ ಆಗುತ್ತೆ, ತನಿಖೆ ಮುಂದುವರಿಸಬಹುದಾ, ಯಾವ ನಿಟ್ಟಿನಲ್ಲಿ ತನಿಖೆ ಮಾಡಬಹುದು, ಈ ಥರದ ಪ್ರಶ್ನೆಗಳಿದ್ದಾವೆ. ಒಂದು ಕಡೆಯಿಂದ ಆರೋಪಿತ ಅಬ್ಸ್ಕ್ಯಾಂಡ್ ಆದರೂ ಕೂಡ ತನಿಖೆಗೆ ಏನಾದರೂ ಸಮಸ್ಯೆ ಆಗುತ್ತಾ? ಎಸ್ ವಾಸುದೇವ್, ಈಗಾಗಲೇ ಏನು ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಪ್ರಜ್ವಲ್ ರೇವಣ್ಣನ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ಸಾಂದರ್ಭಿಕ ಸಾಕ್ಷಿಗಳನ್ನು ಪ್ರಮುಖವಾಗಿ ಇಟ್ಕೊಳ್ಳಲಾಗುತ್ತೆ. ಅದು ಕೂಡ ಈ ಒಂದು ಪ್ರಕರಣಕ್ಕೆ ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಸಾಕ್ಷಿಗಳಾಗಿರುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣನ ಹೇಳಿಕೆಯನ್ನು ಬಿಟ್ಟು ಹೊರತುಪಡಿಸಿ ಆತನಿಂದ ಅನ್ಯಾಯ ಆದಂತಹ ಎಲ್ಲ ಸಂತ್ರಸ್ತರಾಗಿರಬಹುದು ಮತ್ತು ಯಾರು ಇದರ ವ್ಯಕ್ತಿಗಳೇನಿದ್ದಾರೆ ಅವರ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನಂತರ ಚಾರ್ಜ್ ಶೀಟನ್ನು ಸಲ್ಲಿಸಲಾಗುತ್ತೆ. ನಂತರ ಪ್ರಜ್ವಲ್ ರೇವಣ್ಣ ಮುಂದಿನ ದಿನಗಳಲ್ಲಿ ಆತ ಏನಾದರೂ CID ಅಧಿಕಾರಿಗಳ ಮುಂದೆ ಹಾಜರಾದರೆ, ಅಂದರೆ SIT ಅಧಿಕಾರಿಗಳ ಮುಂದೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟರೆ ಅಡಿಷ್ನಲ್ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಅಂದರೆ ಈ ಒಂದು ಚಾರ್ಜ್ ಶೀಟ್ಗೆ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಒಂದು ಹೇಳಿಕೆ ಅಂತ ಹೇಳಿ ಆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂತಹ ಒಂದು ಅವಕಾಶ ಕೂಡ ಇದೆ. ಈಗ ಸದ್ಯ ಈ ಒಂದು ಪ್ರಕರಣದಲ್ಲಿ 376(2)(9) ಎನ್ ಏನಿದೆ, ಈ ಒಂದು ಸೆಕ್ಷನ್ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಸೆಕ್ಷನ್ ಆಗಿರುವಂಥದ್ದು. ಯಾಕಂದರೆ ಪದೇ ಪದೇ ಅತ್ಯಾಚಾರವನ್ನು ಮಾಡುವಂಥದ್ದು, ಅಂದರೆ ಬಲವಂತವಾಗಿ ಮತ್ತೆ ಅದೇ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡುವಂಥದ್ದು. ಈ ಒಂದು ಸೆಕ್ಷನ್ ಏನಿದೆ, ಈ ಸೆಕ್ಷನ್ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಬರೀ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಒಂದು ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ರೇವಣ್ಣ ಅವರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. 2-3 ಬಾರಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಬೇಲ್ ಸಿಗ್ತಾ ಇಲ್ಲ, ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಅಕಸ್ಮಾತ್ ನಾನು ಏನಾದರೂ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ CIDಯಲ್ಲಿ ದಾಖಲಾಗಿರುವಂತಹ, ಅಂದರೆ CID ಸೈಬರ್ ಸೆಲ್ಲಲ್ಲಿ ದಾಖಲಾಗಿರುವಂತಹ ಒಂದು FIR ಏನಿದೆ ಅದು ಸಾಕಷ್ಟು ಒಂದು ಮೇಲಿದೆ. ಅಂದರೆ ಈ ಹಿಂದೆ ಆಗಿರುವಂತಹ FIRಗಿಂತ ಇದು ಒಂದು ಸ್ಟ್ರಾಂಗ್ FIR ಆಗಿರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಜೈಲಿನಲ್ಲಿಯೇ ಕೊಳೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಇಲ್ಲಿ ನಡೆಯುತ್ತಿರುವಂತಹ ಒಂದು ವಿದ್ಯಮಾನಗಳನ್ನು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿಗೆ ಯಾವ ಸಂದರ್ಭದಲ್ಲಿ ಬರಬೇಕು, ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅವರ ವಕೀಲರ ಮುಖಾಂತರ ನಡೆಸ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಅಭಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.